ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಹಿಂದುಳಿದ ವರ್ಗಗಳ ನೇತಾರ ಎಂದೇ ಹೆಸರಾದ ಡಿ ದೇವರಾಜು ಅರಸುರವರು ತಮ್ಮ ಶೈಕ್ಷಣಿಕ ಹಾಗೂ ರಾಜಕೀಯ ರಂಗದಲ್ಲಿ ಹಿಂದುಳಿದ ವರ್ಗ ಹಾಗೂ ಕೆಳವರ್ಗಗಳಿಗೆ ಸೇರಿದ ಜನಸಾಮಾನ್ಯರ ಹಾಗೂ ಬಡ ವಿದ್ಯಾರ್ಥಿಗಳ ಭವಿಷ್ಯವು ಉಜ್ವಲವಾಗಿರಲೆಂದು ಆಶಿಸುತ್ತಾ ಬಂದವರು. ದೇವರಾಜು ಅರಸುರವರು ತಮ್ಮ ರಾಜಕೀಯ ಸಂದರ್ಭದಲ್ಲಿ ಇಡೀ ಕರ್ನಾಟಕದಾದ್ಯಂತ ಬಡ ಕುಟುಂಬದಲ್ಲಿ ಹಾಗೂ ಹಿಂದುಳಿದ ವರ್ಗಗಳಿಂದ ಬಂದಂತಹ ಹಲವಾರು ವಿದ್ಯಾರ್ಥಿಗಳಿಗೆ ದಾರಿ ದೀಪವಾಗಲೆಂದು ವಸತಿ ಯೋಜನೆಯನ್ನು ಸ್ಥಾಪಿಸುವಲ್ಲಿ ಯಶಸ್ವಿಗೊಂಡು ಇಡೀ ದೇಶಕ್ಕೆ ಮಾದರಿಯಾದರು. ಮುಂಬರುವ ರಾಜಕೀಯ ವ್ಯಕ್ತಿಗಳಿಗೆ ಉತ್ತಮ ಮಾದರಿಯಾದವರು ಎಂದು ತಾಲೂಕಾ ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿ ವೀರಭದ್ರಯ್ಯ ಹಿರೇಮಠ ತಿಳಿಸಿದರು. ನಂತರ ಪುರಸಭೆ ಅಧ್ಯಕ್ಷರು ಮಾತನಾಡಿ, ದೇವರಾಜು ಅರಸುರವರು ರಾಜಕೀಯ ರಂಗದಲ್ಲಿ ನಡೆದು ಬಂದ ದಾರಿಯನ್ನ ನಮ್ಮ ಭಾಗದ ಶಾಸಕರು, ಸಂಸದರು ಹಾಗೂ ಸಚಿವರು ಪಾಲಿಸಿಕೊಂಡು ತಮ್ಮ ರಾಜಕೀಯ ರಂಗದಲ್ಲಿ ಶೈಕ್ಷಣಿಕ ಕ್ಷೇತ್ರದ ಅಭಿವೃದ್ಧಿ ಕಾರ್ಯಗಳನ್ನು ನಿರ್ವಹಿಸುತ್ತಾ ಬಂದಿರುತ್ತಾರೆ. ಅವರು ಮಾಡಿದ ತ್ಯಾಗಗಳನ್ನು ನಾವು ಪ್ರತಿನಿತ್ಯ ಸ್ಮರಿಸಬೇಕು ಮತ್ತು ಅವರು ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತರ ವರ್ಗ ಹಾಗೂ ದೀನದಲಿತ ವರ್ಗಗಳ ಕಲ್ಯಾಣವಾಗಲೆಂದು ವಸತಿ ನಿಲಯ ವ್ಯವಸ್ಥೆಯನ್ನು ಕಲ್ಪಿಸಿ ನಮ್ಮ ಶೈಕ್ಷಣಿಕ ಅಭಿವೃದ್ಧಿಗೆ ಬುನಾದಿ ಹಾಕಿದ ಮಹಾನ್ ವ್ಯಕ್ತಿ ಎಂದು ಹೆಮ್ಮೆಯ ಮೂಲಕ ಕೊಂಡಾಡಿದರು. ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಅನಿಲ್ ಕುಮಾರ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಆರ್ ಅಕ್ಕಿ, ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಮಡುಗಿನ್ ಬಸಪ್ಪ, ನಿವೃತ್ತ ಉಪನ್ಯಾಸಕ ಮಸೂತಿ, ನೌಕರರ ಸಂಘದ ಅಧ್ಯಕ್ಷ ಸಿದ್ದಣ್ಣ ಯಳವಾರ್ ಹಾಗೂ ಇತರೆ ಇಲಾಖೆ ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ದರು. ವರದಿ ಅಂಜಿನಪ್ಪ ಚಿಲವಾದಿ. ಜನನಿಯ ಜೋಗುಳವೇಲದ ಘೋಷ, ಜನನಿಗೆ ಜೀವವು ನಿನ್ನ ವೇಷ, ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮನಿನನು ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಶಂಕರರ ಮನುಜ ವಿದ್ಯಾರಣ್ಯ, ಬಸವೇಶ್ವರ ದಿವ್ಯಾರಣ್ಯ, ನನ್ನ ಷಡಕ್ಷರಿ ಪುಣ್ಯ, ಕೊಂಪಲ ಮುನಿಪತಿ ಜನ್ಮ, ಕುಮಾರದಾಸನ ಮಂಗಳಧಾಮ, ಕವಿಕೋಗಿಲಗಳ ಪುಣ್ಯರಾಮ, ನಾನಕ ರಾಮಾನಂದ ಕಬೀರ, ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಕೈಲಪ ಹೊಯ್ಸಳರಾಡಿದ ನಾಡೆ, ಕಂಕಣದ ಕಡರ ನೆಚ್ಚಿನ ಬೀಡೆ, ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ರಂಗ, ಚೈತನ್ಯ ಪರಮ ಹಂಸ ವಿವೇಕ, ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಎಲ್ಲ ಪತ್ರಿಕಾ ಮಾಧ್ಯಮದವರು ಅಂತಹ ಸಂದರ್ಭದಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಹಳ್ಳಿಯಿಂದ ಪಟ್ಟಣಕ್ಕೆ ಬಂದು ವಿದ್ಯಾರ್ಥಿ ನಿಲಯಗಳು ಇರಲಿಲ್ಲ. ಆ ಒಂದು ಸಂದರ್ಭದಲ್ಲಿ ತುಂಬಾ ತೊಂದರೆ ಅನುಭವಿಸ್ತಾ ಇದ್ರು. ಅಂತಹ ಸಂದರ್ಭಗಳಲ್ಲಿ ವಿದ್ಯಾರ್ಥಿಗಳ ತೊಂದರೆಯನ್ನ ಗುರುತಿಸಿ, ಆಮೇಲೆ ಅವ್ರು ಓಡಾಡಲಿಕ್ಕೆ ತೊಂದರೆ ಆಗುತ್ತದೆ ಅನ್ನುವಂಥದ್ದನ್ನ ಗುರುತಿಸಿ, ಅಂತಹ ಸಂದರ್ಭದಲ್ಲಿ 1977-78ರಲ್ಲಿ ಕೇವಲ ಬೆರಳೆಣಿಕೆಯಷ್ಟು ವಿದ್ಯಾರ್ಥಿ ನಿಲಯಗಳಿಂದ ಪ್ರಾರಂಭವಾಗಿರ್ತಕ್ಕಂಥ ಈ ನಮ್ಮ BCM ಇಲಾಖೆ ಇವತ್ತು ಸುಮಾರು 2000ಕ್ಕೂ ಅಧಿಕ ವಿದ್ಯಾರ್ಥಿ ನಿಲಯಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಸಹ ಬಡ ವಿದ್ಯಾರ್ಥಿಗಳಿಗೆ ಅನ್ನ ನೀಡೋದ್ರ ಮುಖಾಂತರವಾಗಿ, ವಿದ್ಯಾದಾನವನ್ನು ಮಾಡೋದ್ರ ಮುಖಾಂತರವಾಗಿ ಸಾಕಷ್ಟು ಇವತ್ತೇನಂತಂದ್ರೆ ಅನುಕೂಲಕರವಾಗಿವೆ.
ಹಾಗೆಯೇ ಈ ಒಂದು 2,000ಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿ ನಿಲಯಗಳಲ್ಲಿ ಸುಮಾರು 2.5 ಲಕ್ಷ ವಿದ್ಯಾರ್ಥಿಗಳು ಇವತ್ತು ಸಹ ಶಿಕ್ಷಣವನ್ನ ಪಡೆದುಕೊಂಡು ಹೋಗ್ತಾ ಇದ್ದಾರೆ. ಆದರೆ ನಮ್ಮ ಬಳ್ಳಾರಿ ಜಿಲ್ಲೆಯನ್ನು ತೆಗೆದುಕೊಂಡಾಗ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಸುಮಾರು 52 ವಿದ್ಯಾರ್ಥಿ ನಿಲಯಗಳಿವೆ. ನಮ್ಮ ಸಂಡೂರು ತಾಲೂಕನ್ನು ತೆಗೆದುಕೊಂಡಾಗ ಇಲ್ಲಿ 7 ವಿದ್ಯಾರ್ಥಿ ನಿಲಯಗಳಿಂದ ಸುಮಾರು 555 ವಿವಿಧ ಹಳ್ಳಿಗಳಿಂದ, ವಿವಿಧ ತಾಲೂಕುಗಳಿಂದ, ವಿವಿಧ ಜಿಲ್ಲೆಗಳಿಂದ ವಿದ್ಯಾಭ್ಯಾಸವನ್ನು ನಡೆಸಿ ಬಂದಿರತಕ್ಕಂಥ ಸಾಕಷ್ಟು ಬಡ ರೈತಾಪಿ ವರ್ಗದ ಮಕ್ಕಳಿಗೆ ವಿದ್ಯಾದಾನವನ್ನು ನೀಡುವ ಮುಖಾಂತರವಾಗಿ, ಅವರಿಗೆ ಆಶ್ರಯವನ್ನು ನೀಡುವ ಮುಖಾಂತರವಾಗಿ ವಿದ್ಯಾರ್ಥಿ ನಿಲಯಗಳು ಇವತ್ತಿನ ತಲೆ ಎತ್ತಿ ನಿಂತಿವೆ. ಇಲ್ಲಿ ಒಂದು ಗಮನಿಸಬಹುದು, ಸಾಕಷ್ಟು ಇಲ್ಲಿ ಏನು ಸಾಲ ಮುಕ್ತ ಅಂತ ಹೇಳಿ ಋಣಮುಕ್ತ ಕಾಯ್ದಂತ ಆ ಕಾಲದಲ್ಲಿ ಜಾರಿಗೆ ತಂದ್ರು. ನೋಡಿ ಎಂತೆಂತ ಕಾಯ್ದೆಗಳು ಜಾರಿಗೆ ತಂದ್ರೆ ಅವೆಲ್ಲವನ್ನು ನಮ್ಮ ಭಾಷಣ ಮೂಲಕ ಶಿವಪ್ಪ ಸರ್ ಅವರು ಕೇಳ್ತಾರ. ತಾವೆಲ್ಲ ಕೇಳಿಸ್ಕೊಂಡು ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಅಧಿಕಾರ ಸಿಕ್ಕಾಗ ಅಥವಾ ಅಧಿಕಾರವನ್ನು ಅನುಭವಿಸೋಕೆ ಬಂದಾಗ ಅಂತ ಒಂದು ಅವರು ತಂದಿರತಕ್ಕಂತ ಬಹಳಷ್ಟು ಕಾನೂನುಗಳನ್ನು ನಾವು ಮನಸ್ಸಿನಲ್ಲಿ ಅರ್ಥ ಮಾಡಿಕೊಂಡು ನಾವು ಸಹ ಬಡವರಿಗೆ ಇರ್ಬೋದು, ಹಿಂದುಳಿದವರಿಗಿರ್ಬೋದು, ಯಾರು ದುರ್ಬಲ ವರ್ಗದಲ್ಲಿರ್ತಾರೋ ಅಂತ ಅವ್ರಿಗೆ ಸಹಾಯ ಮಾಡುವ ಒಂದು ಸಣ್ಣದಾಗಿರ್ತಕ್ಕಂಥ ಒಂದು ಕೊಡುಗೆಯನ್ನು ನಾವೆಲ್ಲ ನೀಡೋಣ ಅಂತ ಹೇಳುತ್ತಾ ನನ್ನ ರಾಜ್ಯದ ಬೇರೆ ಬೇರೆ ಸ್ತರದಂತ ಒಂದು ವ್ಯವಸ್ಥೆಯಲ್ಲಿ ಮುಂದೆ ಬರುವುದರ ಜೊತೆಗೆ ಈ ಅವಕಾಶವನ್ನ ಬಳಕೆ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಒಳ್ಳೆ ರೀತಿಯಾಗಿರ್ತಕ್ಕಂಥ ಒಂದು ಬದುಕನ್ನ ಕಟ್ಟಿಕೊಂಡ್ರೆ ಮೋಸ್ಟ್ಲಿ ದೇವರಾಜ ಅರಸುರವರ ಒಂದು ಅವರು ಮಾಡಿರ್ತಕ್ಕಂಥ ಒಂದು ಸಾಧನೆಯಲ್ಲಿ ನಾವು ಕೂಡ ಫಲಾನುಭವಿಗಳು ಆಗಿದ್ವಿ ಅಂತಕ್ಕಂಥದನ್ನ ಬಹಳಷ್ಟು ಸಂತೋಷದಿಂದ ನಾವು ಇವತ್ತ ಅಪ್ಕೋಬೇಕಾಗತ್ತ. ಅವರ ನಡೆದು ಬಂದಿರತಕ್ಕಂಥ ಜೀವನದ ದಾರಿ ನಮಗೆ ನಿಮಗೆಲ್ಲರಿಗೂ ಕೂಡ ಮುಂದಿನ ದಿನಮಾನಗಳಲ್ಲಿಯೂ ಕೂಡ ದಾರಿ ದೀಪ ಆಗಲಿ ಅಂತಕ್ಕಂಥ ಒಂದು ಅನಿಸಿಕೆಯನ್ನ ವ್ಯಕ್ತಪಡಿಸಿ, ಹಾಗೂ ಹಿರೇಮಠ್ ಸರ್ ಹಾಗೂ ನಮ್ಮ ಸಿದ್ದಪ್ಪ ಸರ್ ಹಾಗೂ ಮಸೂದಿ ಸರ್ ಇನ್ನ ಹಿರಿಯರಿಗೆ ಸ್ವಾಗತ ಕೋರುತ್ತಾ, ಮುಂಭಾಗದಲ್ಲಿ ಕೂತಂತ ನಮ್ಮ ಪುರಸಭೆ ಸದಸ್ಯರಿಗೂ ಹಾಗೂ ಪತ್ರಕರ್ತರ ಮಾಧ್ಯಮದವರು ಹಾಗೂ ನಮ್ಮ ಎಲ್ಲ ಸ್ಟೂಡೆಂಟ್ಸಿಗೆ ನಮಸ್ಕಾರ ಹೇಳುತ್ತಾ, ಈ ದಿನ ದಿವಂಗತ ದೇವರಾಜ್ ಅರಸು ಅವರ 110ನೇ ಜನ್ಮದಿನದ ಪ್ರಯುಕ್ತ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ನನ್ನ ಒಂದು ಪುಣ್ಯ ಅಂತ ನಾನು ಭಾವಿಸ್ತೇನೆ. ಯಾಕಂತ ಹೇಳಿದ್ರೆ ಈ ದಿನ ಇವತ್ತೇನಾದ್ರೂ ಒಬ್ಬ ಹಿಂದುಳಿದ ಜನಾಂಗದ ಅಲ್ಪಸಂಖ್ಯಾತರ ಒಬ್ಬ ಹುಡುಗ ಏನಾದ್ರೂ ಪುರಸಭೆ ಅಧ್ಯಕ್ಷ ಆಗ್ಬೇಕಂತ ಹೇಳಿದ್ರೆ ಅದು ದೇವರಾಜ್ ಅರಸು ಅವರು ಕೊಟ್ಟಿರಂತಹ ಸ್ವಾತಂತ್ರ್ಯ ಹಾಗೂ ಅವರು ರೂಪಿಸಿದ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ನಾನು ಭಾವಿಸ್ತೇನೆ. ಹಾಗೆ ಇವತ್ತೇನಾದ್ರೂ ಈ ಸಮಾಜ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಎಲ್ಲರಿಗೂ ಒಂದು ಅವಕಾಶ ಸಿಗ್ಬೇಕಂತ ಹೇಳಿದ್ರೆ ದೇವರಾಜ ಅರಸು ಅವರ ಕೊಡುಗೆ ಯಾವ ತರ ಅಂತ ಹೇಳಿದ್ರೆ, ನಾವು ದೇವರಾಜ ಅರಸು ಸಾಹೇಬರಿಗೆ ನಾವು ನೋಡ್ಲಿಲ್ಲ, ಆದ್ರೆ ಅವರ ಒಂದು ರೂಲ್ಸ್ ಅವರಂತ ನಡೆದಂತ ದಾರಿಗಳಲ್ಲಿ ನಮ್ಮ ಸಂಸದರಾದ ತುಕಾರಾಮ್ ಸಾಹೇಬರು ಹಾಗೂ ಅನ್ನಪೂರ್ಣಕ್ಕ ಅವರು ಸನ್ಮಾನ್ಯ ಸಂತೋಷ್ ಲಾಡ್ ಸಾಹೇಬರು ಅವರ ಒಂದು ಕಾರ್ಯವೈಖರಿ ನೋಡಿ ನಮಗೆ ಏನಿಸ್ತದೆ ಅಂತ ಹೇಳಿದ್ರೆ, ಸಂಡೂರು ತಾಲೂಕಲ್ಲಿ ಇವತ್ತು OBC ಒಂದು ಎಜುಕೇಶನ್ಗೆ ನಮ್ಮ ತುಕಾರಾಮ್ ಸಾಹೇಬರು ಕೊಟ್ಟಂತ ಕೊಡುಗೆ ಅದು ಯಾರು ನಾವು ಕಣ್ಣಾಗಿ ನೋಡಲಿಕ್ಕೆ ಕೂಡ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಅವ್ರು ನೋಡಿ ಯಾವ ತರ ಒಂದು ಎಜುಕೇಶನ್ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಪ್ರತಿಯೊಂದು OBC ಹಾಸ್ಟೆಲ್, ಪ್ರತಿಯೊಂದು OBC ವರ್ಗಕ್ಕೆ ಅವ್ರು ಕೊಟ್ಟಿರೋ ಕೊಡುಗೆ ಒಂಥರ ರೆವಲ್ಯೂಷನ್ ಅಂತ ಹೇಳಿದ್ರೆ ಇಡೀ ಹಿಸ್ಟ್ರಿ ಫ್ಯೂಚರ್ ಅಲ್ಲಿ ಕೂಡ ನೆನಪಿಟ್ಕೊಂತಾರೆ. ಅವ್ರು ಕೊಟ್ಟಿರೋ ಹಾಸ್ಟೆಲ್ಸ್, ಅವ್ರು ಕೊಟ್ಟಿರೋ ಎಜುಕೇಶನ್, ಅವ್ರು ಕೊಟ್ಟಿರೋ ಫೈನಾನ್ಸ್, ಯಾವ್ದೋ ಪೊಲಿಟಿಕಲ್ ಫ್ರೀಡಮ್ ಎಲ್ಲದಕ್ಕೂ ಡೈಲ್ಯೂಟ್ ಮಾಡಿ ಸಾಮಾನ್ಯ ಜನರಿಗೆ ಅಧಿಕಾರ ಸಿಗ್ತದೆ ಅಂತ ಹೇಳಿದ್ರೆ ಅದು ನಾನು ಒಂದು ಹೆಮ್ಮೆಯಿಂದ ಹೇಳ್ಕೊಳ್ಳಿ ಇಷ್ಟಪಡ್ತೀನಿ. ಅದು ಸನ್ಮಾನ್ಯ ತುಕಾರಾಮ್ ಸಾಹೇಬರು ಅದೇ ಪ್ರಕ್ರಿಯೆ ಈಗ ನಮ್ಮ ಶಾಸಕರಾದ ನಮ್ಮ ಅನ್ನಪೂರ್ಣಕ್ಕ ಅವರು ನಿಭಾಯಿಸ್ಕೊಂಡು ಹೋಗ್ತಿರೋದಕ್ಕೆ ನಮ್ಗೆ ಒಂದು ಹೆಮ್ಮೆ ಆಗ್ತದೆ. ಅದೇ ನಾವು ಏನಾದ್ರೂ ಇವತ್ತು ಜನರಲ್ಲಿ ಏನಾದ್ರೂ ಒಂದು ಒಳ್ಳೆತನ ನೋಡ್ತೀವಿ ಅಂತ ಹೇಳಿದ್ರೆ ಅವ್ರ ಒಳ್ಳೆತನನೇ ನಾವು ನೋಡ್ತೀವಿ. ಅದೇ ಒಂದೆರಡು ಮಾತು ಹೇಳ್ತಾ ದಿವಂಗತ ದೇವರಾಜ್ ಅರಸು ಅವರ ಈ ಕಾರ್ಯಕ್ರಮಕ್ಕೆ ಒಂದೆರಡು ಮಾತಾಡ್ಲಿಕ್ಕೆ ನನಗೆ ಅವಕಾಶ ಕೊಟ್ಟಂತ ಎಲ್ಲ ನಮ್ಮ ಹಿರಿಯರಿಗೂ ಧನ್ಯವಾದಗಳು ಹೇಳ್ತಾ ಎರಡು ಮಾತು. ದೇವರಾಜ್ ಅರಸುರವರ 110ನೇ ಈ ಒಂದು ಜನ್ಮ ದಿನಾಚರಣೆ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ತಮ್ಮೆಲ್ಲರಿಗೂ, ವೇದಿಕೆಯ ಮುಖಂಡರಿಗೂ ಹಾಗೂ ತಮ್ಮೆಲ್ಲರಿಗೂ ಪ್ರಪ್ರಥಮವಾಗಿ ಈ ಜನ್ಮ ದಿನಾಚರಣೆಯ ಶುಭಾಶಯಗಳನ್ನ ತಮ್ಮೆಲ್ಲರಿಗೂ ತಿಳಿಸುತ್ತಾ, 1977-78ರಲ್ಲಿ ಈ ನಮ್ಮ ಡಿಸಿಎಂ ಇಲಾಖೆ ಉದ್ಭವ ಆಯಿತು. ಅದಕ್ಕೆ ಪ್ರಮುಖವಾಗಿರ್ತಕ್ಕಂತಹ ಕಾರಣಕರ್ತರಂತಂದ್ರೆ ಡಿ ದೇವರಾಜ ಅರಸು ಅಂತೇಳಿ ನಾವು ಹೇಳಲಿಕ್ಕೆ ಸಾಧ್ಯತೆ ಇದೆ. ಯಾಕಂತಂದ್ರೆ ಡಿ ದೇವರಾಜ ಅರಸುರವರು ಕೇವಲ ಒಬ್ಬ ಮುಖ್ಯಮಂತ್ರಿ ಆಗಿರಲಿಲ್ಲ,
ಆಗಿನ ಸಂದರ್ಭದಲ್ಲಿರುವಂತಹ ಸಾಮಾಜಿಕ, ಆರ್ಥಿಕ, ಧಾರ್ಮಿಕ, ಸಾಂಸ್ಕೃತಿಕ ಎಲ್ಲಾ ರಂಗದಲ್ಲಿ ಸಹಿತವಾಗಿ ಅಮೂಲಾಗ್ರವಾಗಿರ್ತಕ್ಕಂಥ ಬದಲಾವಣೆಗಳನ್ನ ಕಂಡುಕೊಳ್ಳುವುದರ ಮುಖಾಂತರವಾಗಿ ಇಂದಿಗೂ ಸಹಿತವಾಗಿ ಎಂದೋ ಮಿನಿಗಿ ಎಂದೋ ಮಾಯವಾಗಿರ್ತಕ್ಕಂಥ ಹಲವಾರು ನಾಯಕರಲ್ಲಿ, ಹಲವಾರು ರಾಜ ಮಹಾರಾಜರಲ್ಲಿ ಇಂದಿಗೂ ಮಿನುತ್ತಕ್ಕಂಥ ಒಂದು ಧ್ರುವತಾರೆ ಯಾವುದಾದ್ರೂ ಇತ್ತು ಅಂತಂದ್ರೆ ಅದು ಹಿಂದುಳಿದ ವರ್ಗದ ನಾಯಕ ಡಿ ದೇವರಾಜ್ ಅರಸು ಸರ್ ಅಂತ ಹೇಳಲಿಕ್ಕೆ ನಮಗೆ ಸಂತೋಷವಾಗ್ತಿದೆ. ಯಾಕಂತಂದ್ರೆ ಇವತ್ತಿನ ದಿವಸ ಅವರು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಇಡೀ ರಾಜಕೀಯ ವ್ಯವಸ್ಥೆಯನ್ನ ಬದಲಾವಣೆ ಮಾಡುವುದರ ಮುಖಾಂತರವಾಗಿ ದೀನ ದಲಿತ ಬಡ ರೈತಾಪಿ ವರ್ಗದವರಿಗೆ, ದೀನ ದಲಿತ ಬಡ ರೈತಾಪಿ ವರ್ಗದ ವಿದ್ಯಾರ್ಥಿಗಳಿಗೆ, ವೃದ್ಧರಿಗೆ, ಜೊತೆಗೆ ವಿಧವೆಯರಿಗೆ, ರೈತರಿಗೆ, ಹರಿಜನ ಗಿರಿಜನರಿಗೆ ಎಲ್ಲಾ ರೀತಿಯಿಂದಲೂ ಸಹಿತವಾಗಿ ಅವರು ಸಾಕಷ್ಟು ಅನುಕೂಲಗಳನ್ನ ಮಾಡುವುದರ ಮುಖಾಂತರವಾಗಿ ಕ್ರಾಂತಿಕಾರಿಯಾಗಿರ್ತಕ್ಕಂಥ ಬದಲಾವಣೆಯನ್ನ ಅವರು ತಂದಿದ್ದಾರೆ. ಹಾಗೆ ನಮ್ಮ ಇಲಾಖೆಗೆ ಸಂಬಂಧಿಸಿದಂತೆ ನಾವು ಏನಾದರೂ ಹೇಳೋದಾಗಿತ್ತಂತಂದ್ರೆ 1977-78 ಅಂದ್ರೆ ಆಗಿನ ಸಂದರ್ಭದಲ್ಲಿ 1972ರಿಂದ 1980ರವರೆಗೆ ಸುಮಾರು ವರ್ಷಗಳ ಕಾಲ ಕರ್ನಾಟಕ ರಾಜ್ಯವನ್ನು ಆಳಿರ್ತಕ್ಕಂಥ ವ್ಯಕ್ತಿಗಳು ಇವರಾಗಿರೋದ್ರಿಂದ ಆಗಿನ ಸಂದರ್ಭದಲ್ಲಿ ಅಂದ್ರೆ ಬೇರೆ ಬೇರೆ ನಾಯಕರಿದ್ದಾರೆ. ಬಹಳಷ್ಟು ಜನ ನಾವು ವಿದ್ಯಾರ್ಥಿ ನಿಲಯಗಳಲ್ಲಿ ಅಭ್ಯಾಸ ಮಾಡಿ ನಾವು ಉನ್ನತವಾಗಿರ್ತಕ್ಕಂಥ ಒಂದು ಹಂತಕ್ಕೆ ತಲುಪಿದೀವಿ ಅಂತೇಳಿ ನನಗೆ ಭಾವಿಸ್ತಾ ಇದ್ದೇನೆ. ಯಾಕಂತಂದ್ರೆ ಇಲ್ಲಿರ್ತಕ್ಕಂಥ ನಮ್ಮ ತಹಶೀಲ್ದಾರ್ ಸಹ ಇರ್ಬೋದು, ನಮ್ಮ ಬಸಪ್ಪ ಸಹ ಇರ್ಬೋದು, ನಮಗೆ ಗೊತ್ತಿರೋದಂಗೆ ಬಹಳಷ್ಟು ಜನರು ಏನಪ್ಪ ಅಂತಂದ್ರೆ ನನ್ನಿಂದ ಹಿಡ್ಕೊಂಡು ನಾನು ಸಹಿತವಾಗಿ 11 ವರ್ಷಗಳ ಕಾಲ ವಿದ್ಯಾರ್ಥಿಗಳಲ್ಲಿ ಇದ್ಕೊಂಡು ಒಬ್ಬ ವಿದ್ಯಾರ್ಥಿಯಾಗಿ, ನಿಲಯ ಪಾಲಕನಾಗಿ, ನಿಲಯ ಮೇಲ್ವಿಚಾರಕನಾಗಿ, ಒಬ್ಬ ತಾಲೂಕು ಅಧಿಕಾರಿಯಾಗಿ ಇವತ್ತು ನಾವೇನಂತಂದ್ರೆ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿಕೊಂಡು ಹೋಗ್ತಾ ಇದ್ವಿ. ಇದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಡಿ ದೇವರಾಜ್ ಅರಸು ಅಂತೇಳಿ ನಾವು ಹೆಮ್ಮೆಯಿಂದ ಹೇಳ್ಕೊಂಡು ಹೋಗಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಈ ನಮ್ಮ ಇಲಾಖೆಯಿಂದ ಸಾಕಷ್ಟು ಕಾರ್ಯಕ್ರಮಗಳು ಸಹಿತವಾಗಿದೆ. ಅಭಿವೃದ್ಧಿ ನಿಗಮ ಮುಖಾಂತರವಾಗಿ ವಿವಿಧ ಯೋಜನೆಗಳಿದಾವೆ. ಜೊತೆಗೆ ನಮ್ಮ ಈ ವಿದ್ಯಾರ್ಥಿಗಳು ಅಂತ ಬಂದಾಗ ನಾವು ಇವತ್ತು 6ನೇ ತರಗತಿ ತಿಳ್ಕೊಂಡು ಅವರು ಉನ್ನತವಾಗಿರ್ತಕ್ಕಂಥ ಶಿಕ್ಷಣದವರಿಗೆ ಇವತ್ತು ಮೆಟ್ರಿಕ್ ಪೂರ್ವ, ಮೆಟ್ರಿಕ್ ನಂತರದ ಬಾಲಕ ಬಾಲಕಿಯರ ಜೊತೆಗೆ ತಾಂತ್ರಿಕ ವಿದ್ಯಾರ್ಥಿನಿಗಳು, ಸ್ನಾತಕೋತ್ತರ ವಿದ್ಯಾರ್ಥಿನಿಗಳು ಅದರ ಮುಖಾಂತರವಾಗಿ ಇವತ್ತು ಸಾಕಷ್ಟು ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿದೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಸುಮಾರು 1,000ರಿಂದ ಹಿಡ್ಕೊಂಡು 80-90,000 ರೂಪಾಯಿವರೆಗೆ ನಾವೇನಪ್ಪ ಅಂತಂದ್ರೆ ಇವತ್ತು ವಿದ್ಯಾರ್ಥಿ ವೇತನವನ್ನ ಅವರವರ ಒಂದು ಕೋರ್ಸಿಗೆ ಅನುಗುಣವಾಗಿ ನಾವು ನೀಡ್ತಾ ಇದ್ದೇವೆ. ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ದಿವಸ ಸಾಕಷ್ಟು ವಿದ್ಯಾರ್ಥಿಗಳ ನಿಲಯಗಳ ಸಂಖ್ಯೆ ಜಾಸ್ತಿ ಇದೆ, ವಿದ್ಯಾರ್ಥಿಗಳು ಓದುವಂತಹ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಇದೆ. ಒಟ್ಟಿನಲ್ಲಿ ಏನಪ್ಪಾ ಅಂತಂದ್ರೆ ಇವರು ಹಾಕಿಕೊಟ್ಟಿರ್ತಕ್ಕಂಥ 1977-78ರಲ್ಲಿ ನಮಗೆ ಈಗ ನಮ್ಮ ವಸತಿ ನಿಲಯಗಳನ್ನು ಪ್ರಾರಂಭ ಮಾಡಿದ್ರು. ಅಲ್ಲಿಂದ ಇಲ್ಲಿವರೆಗೆ ಸಾಕಷ್ಟು ವಿದ್ಯಾರ್ಥಿಗಳು ಉಪಯೋಗವನ್ನು ಪಡ್ಕೊಂಡು ಹೋಗ್ತಾ ಇದ್ದಾರೆ, ಉನ್ನತ ಮಟ್ಟಕ್ಕೆ ಹೋಗ್ತಾ ಇದ್ದಾರೆ. ಜೊತೆಗೆ KS, IS ಟ್ರೈನಿಂಗ್ ಸಹಿತವಾಗಿ ನಾವು ನಮ್ಮ ಇಲಾಖೆ ಮುಖಾಂತರ ಕೊಡ್ತಾ ಇದ್ದೀವಿ. ಹೀಗೆ ಭಿನ್ನವಾಗಿರ್ತಕ್ಕಂಥ ಯೋಜನೆಗಳ ಮುಖಾಂತರವಾಗಿ ಸಾಕಷ್ಟು ಇವತ್ತು ವಿದ್ಯಾರ್ಥಿಗಳಿಗೆ, ಜೊತೆಗೆ ರೈತಾಪಿ ವರ್ಗದವರಿಗೆ ಅಥವಾ ದೀನದಲಿತರಿಗೆ, ಅಲೆಮಾರಿ ಜನಾಂಗದವರಿಗೆ ಅವರಿಗೆ ನಿವೇಶನ, ಮನೆ ಕೊಡೋದ್ರ ಮುಖಾಂತರವಾಗಿ ಇವತ್ತು ಈ ನಮ್ಮ ಇಲಾಖೆ ಕಾರ್ಯನಿರ್ವಹಿಸಿಕೊಂಡು ಹೋಗ್ತಾ ಇದೆ. ಮುಂದಿನ ದಿನಮಾನಗಳ ಸಹಿತವಾಗಿ ನಾವು ವಿದ್ಯಾರ್ಥಿಗಳ ಅನುಕೂಲಕ್ಕೋಸ್ಕರ ಇನ್ನೂ ಹೆಚ್ಚು ವಿದ್ಯಾರ್ಥಿಗಳನ್ನ ಸ್ಥಾಪನೆ ಮಾಡೋದ್ರ ಮುಖಾಂತರವಾಗಿ ವಿದ್ಯಾರ್ಥಿಗಳಿಗೆ ನೆರವಾಗಬೇಕಾಗಿದೆ. ಆ ನಿಟ್ಟಿನಲ್ಲಿ ನಮ್ಮ